ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಉತ್ತಮ್ ಗಣೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರಿಂಗ್ ಬೀಡು, ಒಂದು ಸ್ಮಾಲ್ ಬೀಡು, ಅದರೊಳಗಡೆ ಹಾಕೋದಕ್ಕೆ ರೌಂಡ್ ಬೀಡ್ಗೆ ಸ್ವಲ್ಪ ಡಿಸೈನ್ ಬಂದಿದೆ. ಇದು ಸ್ಮಾಲ್ ಬೀಡ್ಸು, ಅಂದರೆ ಆರ್ಚ್ಗೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀವಲ್ಲ, ಅಲ್ಲಿ ಹಾಕೋದಕ್ಕೆ ಇದು. ಆಮೇಲೆ ಇನ್ನು ನೀಡಲು, ಥ್ರೆಡ್ಡು, ಕಟ್ಟರು. ಥ್ರೆಡ್ನ ನೀವು ಆರೆಳೆಯಾಗಿ ರೆಡಿ ಮಾಡಿ ಇಟ್ಕೊಂಡಿರಿ. ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ನೀವು ತೊಗೊಂಡಿರಿ. ನೋಡಿ, ಇದು ನಾನು ಕೊನೆಗೆ ತೋರಿಸಿದ್ದಂಥ ಡಿಸೈನು. ಇವತ್ತು ಹಾಕೋ ಡಿಸೈನ್ ಕೂಡ ಇದೇ ಥರ ಇದೆ, ಬಟ್ ಹೇಗೆ ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿಬಿಡಿ, ಗೊತ್ತಾಗುತ್ತೆ. ಇದು ಲಾಸ್ಟಲ್ಲಿ ಹಾಕಿರೋ ಡಿಸೈನು. ನೋಡಿ, ಇವಾಗ ನಾನು ಇಲ್ಲಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಟ್ ಹಾಕಿಟ್ಕೊಂಡಿರಿ ಯಾವಾಗಲೂ. ನೋಡಿ, ಈ ಥರ ಬಟ್ಟೆಗೆ ಅಂದರೆ ಸೀರೆಗೆ ನೀವು ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಲಾಕ್ 2 ಟೈಮ್ಸ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಇದು ನಂದು ಕ್ಲಾತು ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇದೆ. ಸೀರೆಗೆ ಈ ಥರ ಏನು ಇದಾಗಲ್ಲ, ಯಾಕಂದರೆ ನಾನು ಎಲ್ಲ ಡಿಸೈನ್ಸ್ ಒಂದೇ ಕಡೆ ಇರಲಿ ಅಂತ ಈ ಥರ ಹಾಕ್ತಾಯಿದ್ದೀನಿ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 4 ಅಥವಾ 5 ಚೈನ್ಸ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಲಾಕ್ ಮಾಡ್ಕೊಂಡಿದ್ದಾಗಿದ ತಕ್ಷಣ ಮತ್ತೆ ಇನ್ನೊಂದು ಸತಿ ನಾವು 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಆಯಿತು. ಈಗ ಮತ್ತೆ ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡಿಕೊಂಡೆ. ಈಗ 2 ಟೈಮ್ಸ್ 5 ಚೈನ್ಸ್ ಆಗಿದ ತಕ್ಷಣ ಸ್ವಲ್ಪ ದಾರಾನ ಮೇಲೆ ಮಾಡಿಬಿಟ್ಟು ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಹೇಗೆ 2 ಬೀಡನ್ನ ಇನ್ಸರ್ಟ್ ಮಾಡೋದು ಅಂತ. ನೋಡಿ, ರಿಂಗ್ ಒಳಗಡೆ ಸ್ಮಾಲ್ ಬೀಡನ್ನ ಹಾಕಿ ಈ ಹೋಲಿಂದ ಆ ಕಡೆ ರಿಂಗ್ನ ಇನ್ನೊಂದು ಹೋಲ್ಗೆ ಬರೋವರೆಗೂ ನಾವು ನೀಡಲು ತರಬೇಕು. ಮಧ್ಯದಲ್ಲಿ ಸ್ಮಾಲ್ ಬೀಡ್ ಕೂಡ ಆ್ಯಡ್ ಆಗಿರಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ಥರ. ಆಮೇಲೆ ನೋಡಿ, ಈ ಥರ ದಾರದೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಮೊದಲಿಗೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆಗಿದ ತಕ್ಷಣ ಮತ್ತೆ ಸೀರೆಗೆ ಕೂಡ ಲಾಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆಗಿದ ತಕ್ಷಣ ಮತ್ತೆ ನಾವು 5 ಚೈನ್ಸ್ನ ಹಾಕ್ಕೊಳ್ಳೋಣ. ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸು 5 ಚೈನ್ಸ್ ಫ್ರೆಂಡ್ಸ್. ಆಮೇಲಿಂದ 3 ಟೈಮ್ಸ್ ಹಾಕ್ಕೋಬೇಕು 5 ಚೈನ್ಸ್ನ. ಆಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇದು ಸೀರೆಯ ಡಿಸೈನ್ನ ಬೇಸ್ ಲೈನ್ ಇದು. ನೋಡಿ, ಈಗ 3 ಟೈಮ್ಸು 5 ಚೈನ್ಸ್ ಆಯ್ತಲ್ವಾ. ಈಗ ಮತ್ತೆ ದಾರಾನ ಮೇಲೆ ಮಾಡಿಬಿಟ್ಟು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ರಿಂಗ್ ಬೀಡ್ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಆ್ಯಡ್ ಮಾಡಿಕೊಂಡು ಮೊದಲಿಗೆ ಬೀಡ್ ಲಾಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಬಟ್ಟೆಗೆ ಕೂಡ ಲಾಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ಳೋದು. ತುಂಬ ಈಸಿ ಇದೆ ಫ್ರೆಂಡ್ಸ್, ಏನು ಅಷ್ಟೊಂದು ಏನು ಕಷ್ಟ ಆಗಲ್ಲ. ಇದು 1 ಡೇನಲ್ಲಿ ಕಂಪ್ಲೀಟ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಡೇಗೆ 1-2 ಅವರ್ಸಲ್ಲೇ ಇದು ಕಂಪ್ಲೀಟ್ ಆಗೋಗುತ್ತೆ. ಬ್ರೈಡಲ್ ಆಗೂ ಇದೆ, ಹಾಕೋದಕ್ಕೆ ತುಂಬ ಸಿಂಪಲ್ ಕೂಡ ಇದೆ. ನೋಡಿ, ಮತ್ತೆ 3 ಟೈಮ್ಸ್ 5 ಚೈನ್ಸ್ ಆಗಿದ ತಕ್ಷಣ ಮತ್ತೆ ದಾರಾನ ಮೇಲೆ ಮಾಡಿಬಿಟ್ಟು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಬೀಡ್ ಲಾಕ್ ಮಾಡ್ಕೊಳ್ಳೋದು, ಮತ್ತು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದಾಗಿದ ತಕ್ಷಣ ಕೊನೆಗೆ ನಾವು 2 ಟೈಮ್ಸು 5 ಚೈನ್ ಬರೋ ಥರ ಹಾಕ್ಕೋಬೇಕು. ಕೆಲವೊಂದು ಸತಿ ಕೊನೆಯಲ್ಲಿ 2 ಟೈಮ್ಸ್ ಬರಲ್ಲ ಫ್ರೆಂಡ್ಸ್, 3 ಟೈಮ್ಸ್ ಕೂಡ ಬಂದುಬಿಡುತ್ತೆ. ಆ ಥರ ಇದ್ದಾಗ ನೋಡಿ, ಕೊನೆಯಲ್ಲಿ ನಾವು 1 ಕುಚ್ಚು ಕಟ್ಕೊಳ್ಳೋ ಬದಲು 2 ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಏನಾಗಲ್ಲ. ನಾನು ಸೀರೆಗೆ ಹಾಕಿದ್ದೀನಿ, ಬಟ್ ಅದು ಹೀಗೆ ಆಯಿತು. ಆಮೇಲೆ ಅದರಲ್ಲಿ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ, ಆ ಥರ ಎಕ್ಸ್ಟ್ರಾ ಬಂದಾಗ ಹೇಗೆ ಮಾಡಿದ್ದೀನಿ ಅಂತ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. 2 ಚೈನ್ಸ್ ಸ್ಟಾರ್ಟಿಂಗು, 2 ಟೈಮ್ಸು ಬೀಡ್ ಆ್ಯಡು,
ಆಮೇಲೆ 3 ಟೈಮ್ಸ್ 5 ಚೈನು ಬೀಡ್ ಆ್ಯಡು, 3 ಟೈಮ್ಸ್ 5 ಚೈನ್ಸ್ ಬೀಡ್ ಆ್ಯಡ್. ಇದೇ ಥರ ಸ್ಯಾರಿ ಫುಲ್ ಬೇಸ್ ಲೈನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕೊನೆಗೆ ಈ ಥರ 2-3 ಚೈನ್ಸ್ ಹಾಕ್ಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸೂಜಿನ ತೆಗೆದುಬಿಟ್ರೆ ನಾಟ್ ಆಗೋಗುತ್ತೆ. ಈಗ ನಾನು ಮತ್ತೆ ಅದೇ ಕಲರ್ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಗೆ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಲಾಕ್ ಮಾಡಿಕೊಂಡು ನೋಡಿ 5 ಚೈನ್ ಏನಿದೆಯಲ್ಲ ಅದರೊಳಗಡೆ ಹೋಗಿ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಮತ್ತೆ ನಾವು ಲಾಕ್ ಮಾಡೋಣ. ನೋಡಿ ಅಲ್ಲಿ ಲಾಕ್ ಇದೆ, ಲಾಕ್ ಇರೋ ಕಡೆ ಲಾಕ್ ಮಾಡೋಣ. ಅಲ್ಲಿ ಲಾಕ್ ಆಗಿದ ತಕ್ಷಣ ನೋಡಿ ಪಕ್ಕದಲ್ಲೇ 5 ಚೈನ್ ಇದೆಯಲ್ಲ ಅದರೊಳಗಡೆ ಕೂಡ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಈಗ ಅಲ್ಲಿಂದ ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ನೋಡಿ ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತರೋಣ. 3 ಆಗುತ್ತೆ. ಆಗ 3ನ್ನು 2 ಮಾಡೋಣ, 2ನ್ನು 1 ಮಾಡೋಣ. ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ಹೋಗಿ ಥ್ರೆಡ್ನ ತರೋಣ. ತಂದುಬಿಟ್ಟು ಕಂಬಗಳನ್ನ ಮಾಡ್ಕೊಳ್ಳೋಣ. ನೋಡಿ ವೆರಿ ಈಸಿ ಇದು, ಬರಲ್ಲ ಅಂತ ಹೇಳೋಕ್ಕೇನು ಚಾನ್ಸೇ ಇಲ್ಲ. ಇದು ವೆರಿ ಈಸಿ ಇದೆ, ತುಂಬ ಈಸಿ. ನೋಡಿ ಇದರಲ್ಲಿ ಒಂದು ರಿಂಗ್ ಒಳಗಡೆ 14 ಕಂಬ ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. 12 ಆದರೆ ಸ್ವಲ್ಪ ಲೂಸ್ ಆಗ್ಬೋದು, ಅದಕ್ಕೆ ಕರೆಕ್ಟಾಗಿ 14 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಲೆಂತ್ ಕೂಡ ಅಷ್ಟೇ, ಎಲ್ಲ ಕಂಬಗಳ ಲೆಂತು ಕೂಡ ಈಕ್ವಲ್ ಆಗೇ ಇರಬೇಕು. ನೋಡಿ ಈಗ ನಾನು 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈಗ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. 5 ಚೈನ್ ಒಳಗಡೆ ಲಾಕ್ ಆಗಿದ ತಕ್ಷಣ ನೆಕ್ಸ್ಟ್ ಲಾಕ್ ಮೇಲೆ ಲಾಕು. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ಮತ್ತೆ 4 ಚೈನ್ಸ್ನ ಹಾಕ್ಕೋತೀನಿ. ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಮೇಲೆ ಲಾಕು. 5 ಚೈನ್ ಒಳಗಡೆ ಇನ್ನೊಂದು ಸರ್ತಿ ಲಾಕು. ಈ ಥರ ಲಾಕ್ ಮಾಡೋದನ್ನು ದಯವಿಟ್ಟು ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಧಾನಕ್ಕೆ ಕೇಳಿಸ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ಆಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಮಿಸ್ ಮಾಡದೆ ದಾರನ ಹಾಕ್ಕೊಳ್ಳಿ ಸೂಜಿ ಮೇಲೆ, ಯಾಕಂದರೆ ಇದು ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ ದಾರ ಹಾಕ್ಕೊಂಡೇ ಮಾಡೋದು. ಸಿಂಗಲ್ ಕ್ರೋಶೆ ಆದರೆ ನಾವು ಸೂಜಿ ಮೇಲೆ ದಾರನ ತೊಗೊಳ್ಳೋದಿಲ್ಲ, ಡೈರೆಕ್ಟಾಗಿ ಹಾಗೆ ಇದು ಮಾಡ್ತೀವಿ. ಇದು ಡಬಲ್ ಕ್ರೋಶೆ. ನೆಕ್ಸ್ಟಲ್ಲಿ ನಾನು ತ್ರಿಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಇದೇ ಥರ ಫುಲ್ ಕಂಬಗಳನ್ನು ನೋಡಿ ಪ್ರತಿಯೊಂದು ರಿಂಗ್ ಒಳಗಡೆಯಿಂದನೂ ನಾವು 14 ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡಿರ್ತೀವೋ ಎಂಡಿಂಗ್ವರೆಗೂ ಅಷ್ಟೇ ಮೇಂಟೈನ್ ಮಾಡಬೇಕು. ಬಿಕಾಸ್ ಇವಾಗ ನಾವು ಸ್ಟಾರ್ಟಿಂಗಲ್ಲಿ 12 ಕಂಬಗಳು ಮಾಡಿದ್ರೆ ನೆಕ್ಸ್ಟು ನಾವು ಮಾಡೋ ಎಲ್ಲ ರಿಂಗುಗಳಲ್ಲಿನ ಕಂಬಗಳಲ್ಲಿನೂ ನಾವು 12 ಕಂಬಗಳನ್ನೇ ಮಾಡಬೇಕು. 14 ಮಾಡಿದ್ರೆ 14 ಮಾಡಬೇಕು. ಲೆಂತು ಈಕ್ವಲ್ ಆಗೇ ಇರಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದೆಲ್ಲ ನೋಡ್ಕೊಂಬಿಡಿ. ನೋಡಿ ಲಾಕ್ ಮೇಲೆ ಲಾಕು. ಫೈವ್ ಚೈನ್ ಒಳಗಡೆ ಒಂದು ಸತಿ ಲಾಕು. ಆಮೇಲೆ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ರಿಂಗನ್ನು ಫಿಲ್ ಮಾಡೋದು. ಇದೇ ಥರ ಸೀರೆ ಫುಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಎಂಡಿಂಗಲ್ಲಿ 2 ಸತಿ 5 ಚೈನ್ ಬಂದಿತ್ತಲ್ವ, ಅದರಲ್ಲಿ ಒಂದು 5 ಚೈನು ಈ ಥರ ಲಾಕ್ ಮಾಡ್ಕೊಂಡಾಗ ಕಂಪ್ಲೀಟ್ ಆಗುತ್ತೆ. ಒಂದು ಮಾತ್ರ ಉಳಿಯುತ್ತೆ, ಅದು ಕುಚ್ಚು ಕಟ್ಕೊಳ್ಳೋದಕ್ಕೆ. ನೋಡಿ ಈಗ ನಾನು 3rd ಸ್ಟೆಪ್ಗೆ ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ. ಅದನ್ನು ಫಸ್ಟಲ್ಲಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಆಗಿದ ತಕ್ಷಣ ನೋಡಿ ಅಲ್ಲಿ ನಾವೇನು ಲಾಕ್ ಮೇಲೆ ಲಾಕ್ ಮಾಡಿರ್ತೀವಲ್ವ ಸೆಕೆಂಡ್ ಸ್ಟೆಪ್ಪಲ್ಲಿ, ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆಗಿದ ತಕ್ಷಣ ಮತ್ತೆ ನಾವು ಈಗ 4 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕು. ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ನೋಡಿ ಅಲ್ಲಿಂದಾನೇ ನಾವು ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಚೈನ್ ಕಾಣಿಸ್ತಾ ಇದೆಯಲ್ಲ, ಬೇಸ್ ಲೈನ್ ಬಿಟ್ಬಿಡಿ, ಅದ್ರ ಮೇಲೆ ಇರೋಂಥ ಚೈನ್ಗೆ ನೋಡಿ ಅಲ್ಲಿ ಪ್ರತಿಯೊಂದು ಚೈನು ಕಾಣಿಸುತ್ತೆ ನಿಮಗೆ. ಅಲ್ಲಿ ಹೋಗಿ ದಾರ ಅಂತಂದರೆ 3 ಆಗುತ್ತೆ. 3ನ್ನು 2 ಮಾಡ್ಕೊಳ್ಳಿ, 2ನ್ನು 1 ಮಾಡ್ಕೊಳ್ಳಿ. ಮಾಡ್ಕೊಂಡು ಈಗ ಸ್ಮಾಲ್ ಬೀಡ್ಸ್ ಏನು ತೋರಿಸಿದ್ದೆ ಅಲ್ವ ನಿಮಗೆ, ಆ ಥರ ಬೀಡ್ಸ್ನ ಈಗ ಒಂದೊಂದು ಬೀಡ್ಸ್ನ ನಾವು ಒಂದೊಂದು ಕಂಬಕ್ಕೆ ಆ್ಯಡ್ ಮಾಡ್ಕೊತ ಹೋಗಬೇಕು. ನೋಡಿ ಈಗ ಒಂದು ಬೇಡ ಆ್ಯಡ್ ಆಯಿತು.
ಆ್ಯಡ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು. ನೆಕ್ಸ್ಟ್ ಚೈನ್ಗೆ ನೋಡಿ ಅದ್ರ ಪಕ್ಕದಲ್ಲೇ ಇರೋಂಥ ನೆಕ್ಸ್ಟ್ ಚೈನ್ ಅಂದರೆ ನೆಕ್ಸ್ಟ್ ಮನೆಗೆ ಅಲ್ಲಿ ಹೋಗಿ ದಾರನ ತರೋಣ. 3 ದಾರ ಆಗುತ್ತೆ ಆಗ ನೋಡಿ. 3 ದಾರ ಆಯಿತು. ಅದನ್ನು ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋಣ. 3 ದಾರ ಆಗುತ್ತೆ. 3ನ್ನ 2 ಮಾಡ್ಕೊಳ್ಳೋಣ, 2ನ್ನ 1 ಮಾಡ್ಕೊಳ್ಳೋಣ. ಮತ್ತು ನಾವೀಗ ಬೀಡನ್ನ ಇನ್ಸರ್ಟ್ ಮಾಡೋಣ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಮನೆಗೆ ಹೋಗೋಣ, ದಾರನ ತರೋಣ. ತಂದು ಮತ್ತೆ 3ನ್ನ 2, 2ನ್ನ 1 ಮಾಡ್ಕೊಳ್ಳೋದು, ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ನೋಡಿ ಇದೇ ಥರ. ನೀವು ಸ್ಟಾರ್ಟಿಂಗಲ್ಲಿ ಕಲಿತಾ ಇರೋರು ಈ ಥರ ಒಟ್ಟಿಗೆ ಬೀಡ್ಸ್ನ ತೊಗೋಬೇಡಿ, ಮಿಸ್ ಆಗಿಬಿಡುತ್ತೆ, ಥ್ರೆಡ್ ಮಿಸ್ ಆಗುತ್ತೆ, ಇಲ್ಲಾಂದರೆ ಬೀಡ್ ಬಿತ್ತೋಗ್ತಾ ಇರುತ್ತೆ, ಆ ಥರ ಎಲ್ಲ ಆಗ್ತಾಯಿರುತ್ತೆ. ಸೊ ಪ್ರಾಕ್ಟೀಸ್ ಇರೋರಾದರೆ ಮಾತ್ರ 3, 2, 4 ಆ ಥರ ತೊಗೊಳ್ಳಿ. ಕಲಿತಾ ಇರೋರು 1 ತೊಗೊಳ್ಳಿ. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ 2 ತೊಗೊಳ್ಳಿ, ಆಮೇಲೆ 3, ಈ ಥರ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊತಾ ಬನ್ನಿ. ನೋಡಿ ಇದೇ ಥರ ಪ್ರತಿಯೊಂದು ಮನೆಯೂ ಮಿಸ್ ಮಾಡದೇ ಇರೋ ಥರ ಎಲ್ಲ ಮನೆಗೂ ನಾವು ಕಂಬಗಳನ್ನ ಮಾಡಬೇಕು, ಬೀಡನ್ನ ಇನ್ಸರ್ಟ್ ಮಾಡಬೇಕು. ಆಮೇಲೆ ಎಷ್ಟು ಬೀಡ್ಸ್ ಬರುತ್ತೆ ಅಂದರೆ ಒಂದು ಆರ್ಚ್ಗೆ ನೋಡಿ 14 ಕಂಬ ತೊಗೊಂಡಿದ್ರೆ 12 ಬೀಡ್ಸ್ ಬರುತ್ತೆ. 14 ತೊಗೊಂಡ್ರೆ 12 ಬೀಡ್ಸ್ ಬರುತ್ತೆ. 12 ಕಂಬಗಳನ್ನ ಮಾಡಿದರೆ 10 ಬೀಡ್ಸ್ ಬರುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಈ ಫಸ್ಟ್ ಚೈನಲ್ಲಿ ಪ್ಲೇನ್ ಹೋಗಿ ತಂದಿರ್ತೀವಿ ದಾರನ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಕಂಬ ಮಾಡಿರ್ತೀವಿ. ಲಾಸ್ಟ್ ಎಂಡಿಂಗ್ನಲ್ಲಿ ಕೂಡ ಅಷ್ಟೇ ನೋಡಿ 12th ಬೀಡ್ ಆಗಿದ ತಕ್ಷಣ ನಾನಿವಾಗ 14 ಕಂಬಗಳನ್ನ ಮಾಡಿದ್ದೀನಿ, ಅದಕ್ಕೆ 12 ಕಂಬಗಳು ಬೀಡ್ಸ್ ಬರುತ್ತೆ. 12th ಬೀಡ್ ಆಗಿದ ತಕ್ಷಣ ಅದ್ರ ಪಕ್ಕದಲ್ಲೇ ಇರೋ ಮನೆಗೆ ನಾವು ಬೀಡನ್ನ ಹಾಕ್ಕೊಳ್ಳೋಂಗಿಲ್ಲ ನೋಡಿ. ಸೂಜಿ ಮೇಲೆ ದಾರ ಮಾತ್ರ ಹಾಕ್ಕೊಂಡು ಹೋಗಿ ಈ ಥರ 3 ದಾರನ 2 ಮಾಡಿದ್ದು, 2 ದಾರನ 1 ಮಾಡೋದು. ಆವಾಗ ಆರ್ಚು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 14ಕ್ಕೆ 14 ಹಾಕೋಬೋದು ಫ್ರೆಂಡ್ಸ್, ಬಟ್ ಏನಂದರೆ ಅದು ಸುಕ್ಕಾಗುತ್ತೆ, ಸ್ವಲ್ಪ ಮುದುರ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾವು 2 ಬೀಡ್ಸ್ನ ಕಡಿಮೆ ಮಾಡಿದ್ರೆ ನೀಟಾಗಿ ಸರ್ಕಲ್ನ ಅರ್ಧ ಭಾಗ ಹೇಗೆ ಕಾಣಿಸುತ್ತೋ ಆ ಥರ ನೀಟಾಗಿ ರೌಂಡಾಗಿ ಕಾಣಿಸುತ್ತೆ. ಸೊ 14 ಇದ್ದರೆ 12, 12 ಇದ್ದರೆ 10 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ. ಈಗ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಈಗ ಅಲ್ಲೇ ಫಸ್ಟ್ದು ಲಾಕ್ ಏನಿದೆಯಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡೋಣ. ನೋಡಿ ನಾನು ಲಾಕ್ ಮಾಡಿಕೊಂಡೆ, ಸ್ವಲ್ಪ ಟೈಟ್ ಆಗಿದ್ದರಿಂದ ನಾನು ಅದನ್ನು ವಿಡಿಯೋ ಆಫ್ ಮಾಡಿ ಇದು ಮಾಡಿದೆ. ಈಗ 5 ಚೈನ್ಸ್ ಹಾಕ್ಕೋತೀನಿ, 4 ಚೈನ್ಸ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿದಾಗಿದ ತಕ್ಷಣ ನೋಡಿ ಈಗ ಸೀದಾ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಫಸ್ಟ್ ಚೈನ್ ಏನು ಕಾಣಿಸುತ್ತೆ ಅಲ್ವಾ, ಬೇಸ್ ಲೈನ್ಗಿಂತ ಮೇಲೆ ಅಲ್ಲಿ ಹೋಗಿ ದಾರನ ತರೋಣ. ನೋಡಿ ಇದೇ ನಾನು ಪ್ಲೇನ್ ಹೇಳಿದೆ ಅಲ್ವಾ, ಬೀಡ್ ಹಾಕದೆ ಹೋಗ್ತೀವಿ ಅಂತ, ಇದೆ ನೋಡಿ ಈ ಥರ ದಾರನ ತಂದಿರ್ತೀವಿ. ಸೊ ಇದು ಒಂದು ಪ್ಲೇನ್ ಆಗುತ್ತೆ. ಲಾಸ್ಟಲ್ಲಿ ಕೂಡ ಇದೇ ಥರ ಒಂದು ಪ್ಲೇನ್ ಬರುತ್ತೆ. ಸೊ ಹಾಗಾಗಿ 14 ಕಂಬಗಳಿರೋ ಕಡೆ ಆ ಕಡೆ ಒಂದು ಈ ಕಡೆ ಒಂದು ಕಂಬಗಳು ಪ್ಲೇನ್ ಹಾಕೋದ್ರಿಂದ 2 ಬೀಡ್ಸ್ ಕಡಿಮೆ ಆಗುತ್ತೆ, 12 ಬೀಡ್ಸ್ ಬರುತ್ತೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಇದೇ ಥರ ನಾವು ಫುಲ್ ಸೇರಿನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಇದು ನನ್ನ ಸೀರೆನೇ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಅದು ಕೆಲವೊಂದು ಸ್ಟೆಪ್ಸು ತುಂಬ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಅದನ್ನು ತೋರಿಸ್ಲಿಲ್ಲ. ಡಿಸೈನ್ ಮಾತ್ರ ಹಾಕಿರೋದು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ. ಇದನ್ನು ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇದೇ ಬಟ್ಟೆಗೆ ಹಾಕಿದ್ದೀನಿ. ಇದಕ್ಕೆ ನಾವು ಮೇಲ್ಗಡೆ ಅಲ್ಲೇನು ಬ್ಲೂ ಕಲರ್ ಅಂದರೆ ಕೊನೆಗೆ ಹೇಳ್ತೀನಿ ನೋಡಿ, ಎಲ್ಲಿ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ ಎಲ್ಲಿ ನಾವು ಪೇಸ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡಿ ಈಗ ಇದು ಕೂಡ ಕಂಪ್ಲೀಟ್ ಆಯಿತು. ಲಾಕ್ ಮೇಲೆ ಲಾಕು, ಆಮೇಲೆ 4 ಚೈನು, ಆಮೇಲೆ ಲಾಕ್ ಮೇಲೆ ಲಾಕು, ಮತ್ತು ಆ್ಯಸ್ ಯೂಶುವಲ್ ಆಗಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು. ಇಷ್ಟೇ ಡಿಸೈನ್ಸು, ತುಂಬ ವೆರಿ ಈಸಿ ಇದೆ. ಸೊ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಕೊನೆಗೆ ಈ ಥರ ಬಂತು. 5 ಚೈನ್ ಮಾತ್ರ ಏನಿತ್ತಲ್ವ ಅಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಕೊನೆಗೆ 2-3 ಚೈನ್ಸ್ ಹಾಕ್ಕೊಂಡು
ಥ್ರೆಡ್ನ ಕಟ್ ಮಾಡ್ಕೊಂಬಿಡೋಣ. ಲಾಕ್ ಆಯಿತು. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನ್ ಹೇಗಿದೆ ಅಂತ. ನೋಡಿ ಅಲ್ಲೀಗ ನಾವು ಕುಚ್ಚುಗಳನ್ನ ಅಲ್ಲಿ ಕಟ್ಕೊಳ್ಳೋದು. ನೋಡಿ ಈ ಫಸ್ಟ್ 5 ಚೈನ್ಗೆ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತಲ್ವ ಅಲ್ಲೆಲ್ಲ ಕುಚ್ಚುಗಳನ್ನ ಕಟ್ಕೊಳ್ಳೋದು. ನಾನು ಈ ಇದಕ್ಕೆ ಒಂದು 70 ಎಳೆ ದಾರಾನ ಕುಚ್ಚು ಕಟ್ಟಿದ್ದೀನಿ. ಅಂದರೆ 70 + 70 140 ಎಳೆ ದಾರಾನ ಕುಚ್ಚು ಕಟ್ಟಿದ್ದೀನಿ. ನೋಡಿ ಆ ಬ್ಲೂ ಲೈನ್ ಏನು ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ನಾವು ಸ್ಟೋನ್ ಅಥವಾ ಬಾಲ್ ಚೈನ್ನ ಪೇಸ್ಟ್ ಮಾಡ್ಕೋಬೋದು. ನೋಡಿ ಹೀಗಿದೆ. ಇದಕ್ಕೆ ನಾವು 600 - 700ವರೆಗೂ ಚಾರ್ಜ್ ಮಾಡ್ಬೋದು. ಇದು ನೋಡಿ ಕೊನೆಗೆ ಈ ಥರ ಬಂದಿರೋಕ್ಕೆ ನಾನು 3 ಕುಚ್ಚನ್ನ ಕಟ್ಟಿದ್ದೀನಿ.